ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. 2G ಸ್ಪೆಕ್ಟ್ರಮ್ ಹಗರಣ, 5 ಉದ್ಯಮಿಗಳಿಗೆ ಜಾಮೀನು ಮಂಜೂರು. ಪ್ರಕರಣದಲ್ಲಿ ಮೊದಲ ಬಾರಿಗೆ ಬೇಲ್ ನೀಡಿದ ಸುಪ್ರೀಂ ಕೋರ್ಟ್. ಮೊಬೈಲ್ನಲ್ಲಿ ಮಾತಾಡಬೇಡ ಅಂದಿದ್ದೇ ತಪ್ಪಾಯಿತು. ಪೋಷಕರ ಬುದ್ಧಿಮಾತಿಗೆ ಬೇಸರಗೊಂಡ ಬಾಲಕಿ ಆತ್ಮಹತ್ಯೆ. ಬೆಂಗಳೂರಲ್ಲಿ ನೇಣಿಗೆ ಕೊರಳೊಡ್ಡಿದ್ಲು ಸುಮಯ್ಯ. ನಡು ರಸ್ತೆಯಲ್ಲೇ ಮನೆ ಕಟ್ಟಿಕೊಂಡ ಕಾಂಗ್ರೆಸ್ ನಾಯಕ, ಕೆಡವೋಕೆ ಹಿಂದೆ ಮುಂದೆ ನೋಡ್ತಾ ಇದೆ ಬಿಬಿಎಂಪಿ. ಸಾರ್ವಜನಿಕರು ಓಡಾಡೋಕೆ ಕಿರಿಕಿರಿ. ಬಳ್ಳಾರಿಯಲ್ಲಿ ಇಷ್ಟು ದಿನ ಇದ್ದದ್ದು ಗೂಂಡಾಗಿರಿ. ಬಿಜೆಪಿಯನ್ನ ಮುಗಿಸಿದ್ದೇನೆ ಎಂದವರು ಉಳಿಯಲೇ ಇಲ್ಲ. ರಾಮುಲುಗೆ ಉಗಿದು ಉಪ್ಪಾಕಿದ್ರು ಯಡಿಯೂರಪ್ಪ. ನಾನು ಭ್ರಷ್ಟನಲ್ಲ, ತಪ್ಪು ಮಾಡಿಲ್ಲ. ಕಾಂಗ್ರೆಸ್ ಪಿತೂರಿಗೆ ಹೆದರಿ ಮನೆಯಲ್ಲಿ ಕೂರಲ್ಲ. ಪ್ರತಿಪಕ್ಷಗಳಿಗೆ ಬಿಎಸ್ವೈ ಮಾತಿನ ಚಡಿಯೇಟು. ಟೂ ಜಿ ಸ್ಪೆಕ್ಟ್ರಮ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ 5 ಉದ್ಯಮಿಗಳಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, 2G ಸ್ಪೆಕ್ಟ್ರಮ್ ಹಗರಣದ ಪ್ರಮುಖ ಆರೋಪಿಗಳು ಜಾಮೀನಿಗಾಗಿ ಪರದಾಡ್ತಾ ಇರುವಾಗ ಈ ಮಧ್ಯೆ ಪ್ರಮುಖ ಉದ್ಯೋಗಿಗಳಿಗೆ ಇದೇ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ನೀಡಿದೆ. ಯಾರ್ಯಾರಿಗೆ ಜಾಮೀನನ್ನ ಮಂಜೂರು ಮಾಡಲಾಗಿದೆ? ಯಾವ ಆಧಾರದ ಮೇಲೆ ಜಾಮೀನು ನೀಡಿದೆ? ದೂರವಾಣಿ ಸಂಪರ್ಕ ಕಡಿತಗೊಂಡಿದೆ. 2G ಹಗರಣಕ್ಕೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ 5 ಆರೋಪಿಗಳಿಗೆ ನ್ಯಾಯಾಲಯ ಜಾಮೀನನ್ನ ನೀಡಿದೆ. ಕಳೆದ 7 ತಿಂಗಳಿನಿಂದ ತಿಹಾರ್ ಜೈಲಿನಲ್ಲಿದ್ದ 5 ಕಾರ್ಪೊರೇಟ್ ಉದ್ಯಮಿಗಳಿಗೆ ಇವತ್ತು ಸುಪ್ರೀಂ ಕೋರ್ಟ್ ಷರತ್ತಿನ ಜಾಮೀನು ಮಂಜೂರು ಮಾಡಿದೆ. ಯುನಿಟೆಕ್ ವೈರ್ಲೆಸ್ ಎಂಡಿ ಸಂಜಯ್ ಚಂದ್ರ, ಸ್ವಾನ್ ಟೆಲಿಕಾಂ ಡೈರೆಕ್ಟರ್ ವಿನೋದ್ ಗೋಯಲ್ ಹಾಗೂ ರಿಲಯನ್ಸ್ ಗ್ರೂಪ್ ಎಕ್ಸಿಕ್ಯೂಟಿವ್ಗಳಾದ ಹರಿ ನಾಯಕ್, ಗೌತಮ್ ದೋಷಿ ಮತ್ತು ಸುರೇಂದ್ರ ಪಿಪಾರ ಷರತ್ತಿನ ಜಾಮೀನನ್ನ ಪಡೆದಿರುವಂತಹ ಉದ್ಯಮಿಗಳು. ಇವರಿಗೆ ತಲಾ 5 ಲಕ್ಷ ಮೌಲ್ಯದ ವೈಯಕ್ತಿಕ ಬಾಂಡ್ ಭದ್ರತೆ ನೀಡುವಂತೆ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಅಲ್ಲದೆ ಜಾಮೀನು ದುರ್ಬಳಕೆ ಮಾಡಿಕೊಂಡಲ್ಲಿ ಕೋರ್ಟ್ಗೆ ತಿಳಿಸುವಂತೆ ತಾಕೀತು ಮಾಡಿದೆ. ಈ ಮೊದಲು ಹೈಕೋರ್ಟ್ ಜಾಮೀನನ್ನ ನಿರಾಕರಿಸಿದ್ರಿಂದ ಆರೋಪಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ನ್ಯಾಯಮೂರ್ತಿಗಳಾದ HL ದತ್ತು ಹಾಗೂ GS ಸಾಂಘ್ವಿ ನೇತೃತ್ವದ ವಿಭಾಗೀಯ ಪೀಠ ವಿಚಾರಣೆ ನಡೆಸಿ 5 ಷರತ್ತಿನ ಜಾಮೀನು ನೀಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಪ್ರಮುಖವಾಗಿ ಯಾರ್ಯಾರಿಗೆ ಜಾಮೀನನ್ನ ನೀಡಲಾಗಿದೆ? ಯಾವ ಆಧಾರದ ಮೇಲೆ ಜಾಮೀನನ್ನ ಮಂಜೂರು ಮಾಡಿದೆ ಸುಪ್ರೀಂ ಕೋರ್ಟ್? ಸೌಮ್ಯ, ಒಟ್ಟು 5 ಪ್ರಮುಖ ಕಾರ್ಪೊರೇಟ್ ವಲಯದ ಹಿರಿಯ ಅಧಿಕಾರಿಗಳಿಗೆ ಈ ಒಂದು ಜಾಮೀನು ದೊರೆತಿದೆ. ಯುನಿಟೆಕ್ ಮತ್ತು ಸ್ವಾನ್ ಟೆಲಿಕಾಂ ಯಾರಿಗೆ ಈ ಒಂದು ಶೇರ್ಸ್ ಗಳನ್ನ ಅಪ್ಲೋಡ್ ಮಾಡಲಾಗಿತ್ತು, ಅದರ ಯುನಿಟೆಕ್ ನ MD ಸಂಜಯ್ ಚಂದ್ರ ಮತ್ತು ಸ್ವಾನ್ ಟೆಲಿಕಾಂ ನ ವಿನೋದ್ ಗೋಯಂಕಾ ಶರದ್ ಪವಾರ್ ಕುಟುಂಬಕ್ಕೆ ಆಪ್ತರು ಅಂತಕ್ಕಂಥ ಮಾತಿತ್ತು. ಇವರಿಬ್ಬರಿಗೂ ಕೂಡ ಜಾಮೀನು ದೊರೆತಿದೆ. ಅದೇ ರೀತಿ ರಿಲಯನ್ಸ್ ADAG ನ ಹಿರಿಯ ಅಧಿಕಾರಿಗಳು ಗೌತಮ್ ದೋಷಿ, ಹರಿ ನಾಯರ್ ಮತ್ತು ಸುರೇಂದ್ರ ಪಿಪಾರ, ಈ ಮೂವರಿಗೂ ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ನೀಡಿದೆ. ಒಂದು ವೇಳೆ ಜಾಮೀನು ನೀಡಿದ್ದು ದುರುಪಯೋಗವಾದಲ್ಲಿ, ಆ ರೀತಿಯ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರಿದ್ದು ಕಂಡು ಬಂದಲ್ಲಿ CBI ಸುಪ್ರೀಂ ಕೋರ್ಟ್ಗೆ ಅವರ ಜಾಮೀನು ಮತ್ತೆ
ಅದನ್ನ ರದ್ದುಗೊಳಿಸಲು ಅರ್ಜಿಯನ್ನ ಸಲ್ಲಿಸಬಹುದು ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. 5 ಲಕ್ಷದ ವೈಯಕ್ತಿಕ ಮುಚ್ಚಳಿಕೆ ಬರೆದ ನಂತರ ಈ ಒಂದು ಜಾಮೀನು ಕೊಡಬಹುದು ಅಂತಕ್ಕಂಥದ್ದನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಒಟ್ಟು ಕಳೆದ ವರ್ಷದಿಂದ ಏನು 2G ಪ್ರಕರಣ ಬೆಳಕಿಗೆ ಬಂದ ನಂತರ ಈಗಾಗಲೇ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ತನಿಖೆ ನಡೆದಿದೆ. ಈಗಾಗಲೇ ಸಿಬಿಐನ ಕೆಳ ನ್ಯಾಯಾಲಯ ಈ ಒಂದು ಪ್ರಕರಣದ ವಿಚಾರಣೆಯನ್ನು ಕೂಡ ನಡೆಸಿದೆ. ಈಗಾಗಲೇ ದೋಷಾರೋಪ ಹೊರಸಿದ ನಂತರ ಜಾಮೀನು ಅರ್ಜಿಯನ್ನು ಮತ್ತೆ ಸಲ್ಲಿಸಬಹುದು ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆದ್ರೆ ಕಣ್ಣಿನಲ್ಲಿ ರಾಜಾ ಸೇರಿದಂತೆ ಇತರರ ಜಾಮೀನು ಅರ್ಜಿಗಳನ್ನ ಕೆಳ ನ್ಯಾಯಾಲಯ ತಿರಸ್ಕರಿಸಿತ್ತು. ಆದ್ರೆ ಈ ಒಂದು ಕಾರ್ಪೊರೇಟ್ ಏನು 5 ಅಧಿಕಾರಿಗಳು ಈ ರೀತಿಯಾಗಿರ್ತಕ್ಕಂಥ ಒಂದು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಸಿದ್ರು. ಮೊದಲ ಬಾರಿ 2G ಪ್ರಕರಣದಲ್ಲಿ 5 ಕೂಡ ಜಾಮೀನು ದೊರೆತಿದೆ. ಹಿಂದೆ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ಅರ್ಜಿಯನ್ನ ಈ 5 ಕೂಡ ಸಲ್ಲಿಸಿದ್ರು. ಆದ್ರೆ ದೋಷಾರೋಪ ದಾಖಲಾಗುವವರೆಗೆ ಜಾಮೀನನ್ನು ನೀಡಲು ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ಎಂಬಾರ್ಗೋವನ್ನ ಸುಪ್ರೀಂ ಕೋರ್ಟ್ ಹೇರಿತ್ತು. ಯಾರಿಗೂ ಕೂಡ ಜಾಮೀನು ನೀಡಬಾರದು ಅಂತಕ್ಕಂಥದ್ದು. ಆದ್ರೆ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿ GS ಸಿಂಘ್ವಿ ಮತ್ತು ನ್ಯಾಯಮೂರ್ತಿ HL ದತ್ತು ದ್ವಿಸದಸ್ಯ ಪೀಠ ಇವತ್ತು ಮೊದಲ ಬಾರಿ 2G ಪ್ರಕರಣದಲ್ಲಿ 5 ಕಾರ್ಪೊರೇಟ್ ಉದ್ಯಮಿಗಳಿಗೆ ಮೊದಲ